ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್. ಸೊ KCET ವಿದ್ಯಾರ್ಥಿಗಳಿಗೆ ಕೆಲವೊಂದು ಹೊಸ ಅಪ್ಡೇಟ್ನ ಬೆಳಗಿದೆ ಮತ್ತು ಹಾಗೆಯೇ ಕೆಲವು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಕೂಡ ಇವಾಗ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟಿಗೆ ಬಂದುಬಿಟ್ಟು ಇವಾಗ ಲೇಟೆಸ್ಟ್ ಆಗಿ ಬಂದಿರೋ ಅಪ್ಡೇಟ್ ಏನಂತ ಹೇಳಿದರೆ, ಸೊ ಇವಾಗ ನಮಗೆ KCET ಕೌನ್ಸಿಲಿಂಗ್ಗೆ ಒಂದು ಇನ್ಫಾರ್ಮೇಷನ್ ಬುಕ್ಲೆಟ್ನ ಕೊಟ್ಟಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ಕೂಡ ನಾನು ತುಂಬ ಸಲ ಹೇಳಿದ್ದೀನಿ. ಸೊ ನಮಗೆ ಇನ್ಫಾರ್ಮೇಷನ್ ಬುಕ್ಲೆಟ್ 2 ಅಂತ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಮಗೆ ಕೌನ್ಸಿಲ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಆದರೆ ಚಾಯ್ಸ್ ಎಂಟ್ರಿ ಬಗ್ಗೆ ಆಗಿರ್ಬೋದು, ಮತ್ತು ಯಾವ ಥರ ಕೌನ್ಸಿಲಿಂಗ್ ಪ್ರೊಸೆಸ್ ಇರುತ್ತೆ, ಮತ್ತು ಬೇರೆಲ್ಲ ಇನ್ಫಾರ್ಮೇಷನ್ನ ಇದರಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ. ಹಾಗಾಗಿ ಇವಾಗ ಕೌನ್ಸಿಲಿಂಗಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಅವರು ತಪ್ಪದೇನೆ ಈ ಒಂದು ಬ್ರೌಸರ್ನ ಓಪನ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಸೊ ಕೆಲವೊಂದು ತುಂಬ ಸಲ ಮಿಸ್ಟೇಕ್ ಮಾಡ್ತಾರೆ. ಆದರೆ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ನ ಅಥವಾ ಕೆಲವೊಂದು ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಆಮೇಲೆ ತೊಂದರೆ ಆಗ್ಬೋದು. ಸೊ ನಾವು ಕೂಡ ನಿಮಗೆ ಅವಾಗವಾಗ ಹೇಳ್ತಾ ಇರ್ತೀವಿ ಪ್ರತಿಯೊಂದು ಸ್ಟೆಪ್ಪಲ್ಲಿ, ಮತ್ತು ನೆಕ್ಸ್ಟ್ ಏನಾದರೂ ಪ್ರೊಸೀಜರ್ ಬಂದಾಗ ಯಾವ ಥರ ಇರುತ್ತೆ ಮತ್ತು ಏನೇನು ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ. ಬಟ್ ಆದರೂ ಕೂಡ ನೀವು ಒಂದ್ಸಲ ಈ ಒಂದು ಬುಕ್ಲೆಟ್ನ ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಇವಾಗ ಸೀಟ್ ಮ್ಯಾಟ್ಸ್ನ ಬಿಟ್ಟಿರ್ತಾರೆ, ಮತ್ತು ಫೀಸ್ ಸ್ಟ್ರಕ್ಚರ್ ಕೂಡ ಬಿಟ್ಟಿರ್ತಾರೆ, ಮತ್ತು ಆಪ್ಷನ್ ಎಂಟ್ರಿಗೋಸ್ಕರ ಲಿಂಕ್ನ ಕೂಡ ಬಿಟ್ಟಿರ್ತಾರೆ. ಸೊ ಇವಾಗ ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ಬೋದು. ಸೊ ಇದಕ್ಕಿಂತ ಮುಂಚೆ ನಮಗೆ ಅಂದರೆ ಆಪ್ಷನ್ ಎಂಟ್ರಿ ಲಿಂಕ್ನ ಬಿಡೋಕ್ಕಿಂತ ಮುಂಚೆ ಕೌನ್ಸಿಲ್ ರಿಲೇಟೆಡ್ ಶೆಡ್ಯೂಲ್ನ ಬಿಡಬೇಕಾಗಿತ್ತು. ಆದರೆ ಮಾಕ್ ಅಲಾಟ್ಮೆಂಟ್ಗೆ ಎಷ್ಟು ಟೈಮ್ ಇರುತ್ತೆ ಮತ್ತು ಫಸ್ಟ್ ರೌಂಡ್ಗೆ ಎಷ್ಟು ಟೈಮ್ ಇರುತ್ತೆ ಹಂಗಂತ. ಬಟ್ ಈ ವರ್ಷ ಕೌನ್ಸಿಲಿಂಗ್ ಶೆಡ್ಯೂಲ್ನ ಬಿಟ್ಟಿಲ್ಲ, ಡೈರೆಕ್ಟಾಗಿ ಲಿಂಕ್ನ ಬಿಟ್ಟಿದ್ದಾರೆ. ಹಾಗಾಗಿ ಕೆಲವು ವಿದ್ಯಾರ್ಥಿಗಳು ಎಷ್ಟು ಟೈಮ್ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೋಸ್ಕರ ಹಾಗಂತ ಕೇಳ್ತಿದ್ದಾರೆ. ಸೊ ಇವಾಗ ನಮಗೆ ಇದಕ್ಕೆ ಸಂಬಂಧಿಸಿದಂತೆ ಕೆ ವೆಬ್ಸೈಟಲ್ಲಿ ಆದಷ್ಟು ಬೇಗನೆ ಡೀಟೇಲಾಗಿ ಶೆಡ್ಯೂಲ್ನ ಬಿಡ್ತಾರೆ. ಅಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಎಷ್ಟು ದಿನ ಟೈಮ್ ಇರುತ್ತೆ, ಮತ್ತು ಮಾಕ್ ಅಲಾಟ್ಮೆಂಟ್ದು ರಿಸಲ್ಟ್ ಯಾವಾಗ ಬರುತ್ತೆ, ಮತ್ತು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಅದೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಬಟ್ ಇವಾಗ ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಬಟ್ ನಾವು ಜನರಲಾಗಿ ತಿಳ್ಕೊಬೇಕಾದ್ರೆ, ಸೊ ನಾರ್ಮಲಾಗಿ ಪ್ರತಿ ವರ್ಷ ನಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ 2 ರಿಂದ 3 ದಿನ ಟೈಮ್ನ ಕೊಡ್ತಿದ್ರು. ಜಸ್ಟ್ ಮಾಕ್ ಅಲಾಟ್ಮೆಂಟ್ದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ 2 to 3 ಡೇಸ್ ಟೈಮ್ನ ಕೊಡ್ತಿದ್ರು. ಮತ್ತು ಕೆಲವೊಂದು ಸಲ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಥವಾ ಕೆಲವು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಿಲ್ಲ ಅಂತ ಹೇಳಿದ್ರೆ ಅವರಿಗೋಸ್ಕರ ಮತ್ತೊಮ್ಮೆ 1 or 2 ಡೇಸ್ ಆಪ್ಷನ್ ಎಂಟ್ರಿ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಿದ್ರು. ಸೊ ಇವಾಗ ಮಾಕ್ ಅಲಾಟ್ಮೆಂಟ್ಗೋಸ್ಕರ ಆಪ್ಷನ್ ಎಂಟ್ರಿ ಮಾಡಿ ಆದ ನಂತರ ನಮಗೆ ಮಾಕ್ ಅಲಾಟ್ಮೆಂಟ್ದು ರಿಸಲ್ಟ್ನ ಬಿಡ್ತಿದ್ರು, ಮತ್ತು ಮಾಕ್ ಅಲಾಟ್ಮೆಂಟ್ದು ಕಟ್ ಆಫ್ ಕೂಡ ಬಿಡ್ತಿದ್ರು. ಸೊ ಅದನ್ನು ಚೆಕ್ ಮಾಡಿ ಆದ ನಂತರ ಎಲ್ಲ ವಿಧದ್ದು KCET ಫಸ್ಟ್ ರೌಂಡ್ ರಿಯಲ್ ಆಪ್ಷನ್ ಎಂಟ್ರಿನ ಮಾಡೋದಿರುತ್ತೆ. ಸೊ ಇದಕ್ಕೋಸ್ಕರ ಕೂಡ ನಮಗೆ ಅಂದರೆ ಫಸ್ಟ್ ರೌಂಡ್ ರಿಯಲ್ ಆಪ್ಷನ್ ಎಂಟ್ರಿ ಮಾಡೋಕ್ಕೋಸ್ಕರ ಕೂಡ ನಮಗೆ 2 ರಿಂದ 3 ದಿನ ಟೈಮಿಂಗ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇವಾಗ ನೀವು ಟೋಟಲಾಗಿ ಅನ್ಕೋಬೋದು. ಸೊ ಇವಾಗ ನಮಗೆ KOದವರು ಇದು ಮಾಕ್ ಅಲಾಟ್ಮೆಂಟ್ ಇರುತ್ತಾ ಅಥವಾ ಫಸ್ಟ್ ರೌಂಡ್ ಇರುತ್ತಾ ಅಂತ ಎಕ್ಸಾಕ್ಟ್ಲಿ ಹೇಳಿಲ್ಲ. ಹಾಗಾಗಿ ನಾವು ಇವಾಗ ಫಸ್ಟ್ ರೌಂಡ್ಗಿಂತ ಮುಂಚೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ 4 ರಿಂದ 5 ದಿನ ಟೈಮ್ ಇರುತ್ತೆ ಅಂತ ನಾವು ಅನ್ಕೋಬೋದು. ಹಾಗಂತೇಳಿ ನೀವು ಲೇಜಿತನ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಇವಾಗ ನೀವು ಜಸ್ಟ್ ನಿಮ್ಮ ಪ್ರೊಸೆಸ್ನ ಅಥವಾ ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಸೊ ಆಲ್ರೆಡಿ ನಮಗೆ ಲಿಂಕ್ನ ಬಿಟ್ಟಿದ್ದಾರೆ. ಹಾಗಾಗಿ ನೀವು ಆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ, ಮತ್ತು ಪಾಸಿಬಲ್ ಆದರೆ ಅಥವಾ ಎಲ್ಲ ಆಪ್ಷನ್ಸ್ ನಿಮಗೆ ಸಿಕ್ಕರೆ, ಸೊ ನಿಮಗೆ ಯಾವ ಕೋರ್ಸ್ಗೆ ಮತ್ತು ಯಾವ ಕಾಲೇಜ್ಗೆ ಜಾಯ್ನ್ ಆಗಿ ಇಷ್ಟ ಇರುತ್ತೆ, ಸೊ ಆ ಒಂದು ಆಪ್ಷನ್ನಲ್ಲಿ ನಿಮಗೆ ಇದ್ದರೆ ಸೊ ಅದಕ್ಕೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಇವಾಗ ಫೀಸ್ ಸ್ಟ್ರಕ್ಚರ್ ಕೂಡ ಬಿಟ್ಟಿರ್ತಾರೆ, ಮತ್ತು ಸೀಟ್ ಮ್ಯಾಟ್ಸ್ ಕೂಡ ಬಿಟ್ಟಿರ್ತಾರೆ. ಹಾಗಾಗಿ ಅದೆಲ್ಲ ಇನ್ಫಾರ್ಮೇಷನ್ನ ಚೆಕ್ ಮಾಡಿಕೊಂಡು ನಿಮಗೆ ಆಪ್ಷನ್ ಎಂಟ್ರಿ ಪೇಜಲ್ಲಿ ಎಲ್ಲ ಕಾಲೇಜಸ್ ಸಿಕ್ಕರೆ, ಅಂದರೆ ನೀವು ಲೀಸ್ಟ್ ಮಾಡ್ಕೊಂಡಿದ್ದು ಕಾಲೇಜ್ ಸಿಕ್ಕರೆ ಇವಾಗಲೇನು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಸೊ ಇವಾಗ ನಾವು KOದವರು ಅಪ್ಡೇಟ್ ಬಿಡೋವರೆಗೆ ವೇಟ್ ಮಾಡೋಕ್ಕೆ ಆಗಲ್ಲ. ಸೊ ಅವರು ಯಾವಾಗ ಬಿಡ್ತಾರಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇವಾಗ ನಮಗೆ ಲಿಂಕ್ ಬಿಟ್ಟಿದಾರಲ್ಲ, ಹಾಗಾಗಿ ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಒಂದು ವೇಳೆ ಯಾರಿಗಾದರೂ ಆಪ್ಷನ್ ಎಂಟ್ರಿ ಪೇಜಲ್ಲಿ ಕೆಲವೊಂದು ಆಪ್ಷನ್ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಏನೂ ಟೆನ್ಷನ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಅದು ನಿಮ್ಮ ಮಿಸ್ಟೇಕ್ ಅಲ್ಲ, KOದವ್ರದ್ದು ಮಿಸ್ಟೇಕ್ ಆಗಿರುತ್ತೆ. ಸೊ ಆ ಥರ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ KOದವರು ಅದನ್ನು ಆದಷ್ಟು ಬೇಗನೆ ಸಾಲ್ವ್ ಮಾಡ್ತಾರೆ. ಆಮೇಲೆ ನೀವು ಮತ್ತೊಮ್ಮೆ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಬಟ್ ಯಾರಿಗಾದರೂ ಸಮಸ್ಯೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಅಂದರೆ ನಿಮಗೆ ಎಲ್ಲ ಆಪ್ಷನ್ಸ್ ಕಾಣ್ತಿದೆ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಐ ಹೋಪ್ ಇವಾಗ ನಿಮಗೆ ಇದು ಅರ್ಥ ಆಗಿದೆ ಆಗೋತೀನಿ. ಸೊ ಕಾಮನಾಗಿ ಇವಾಗ ನಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಮಿನಿಮಮ್ ಅಂತ ಹೇಳಿದ್ರು ಕೂಡ 3 to 4 ಡೇಸ್ ಟೈಮ್ ಇರುತ್ತೆ. ಹಾಗಾಗಿ ಇದುವರೆಗೆ ಯಾರಾದರೂ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ಬಟ್ ನಾಳೆಯಿಂದಾದರೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಆದಷ್ಟು ಬೇಗನೆ ನಮಗೆ KOದವರು ಶೆಡ್ಯೂಲ್ನ ಬಿಡ್ತಾರೆ. ಸೊ ಶೆಡ್ಯೂಲ್ ಬಿಟ್ಟಾಗ ನಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಶೆಡ್ಯೂಲ್ ಬಿಡೋಕ್ಕಿಂತ ಮುಂಚೆ ನಾವು 3 to 4 ಡೇಸ್ ನಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಇರುತ್ತೆ ಅಂತ ಅನ್ಕೋಬೋದು. ಸೊ ಇದನ್ನು ನಾನು ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ಗೋಸ್ಕರ ಅಷ್ಟೇ ಹೇಳ್ತಾ ಇದ್ದೀನಿ. ಬಟ್ ಶೆಡ್ಯೂಲ್ ಬಿಟ್ಟಾಗ ನಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಇವಾಗ ಈ ವಿಡಿಯೋ ಅಷ್ಟೇ. ಸೊ ಇದನ್ನು ನೀವು ಕೂಡ ತಿಳ್ಕೊಳ್ಳಿ, ಮತ್ತು ಹಾಗೆಯೇ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ, ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಹಾಗೆಯೇ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಯಾರು ಇನ್ನೂವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದೇ ಥರ ನಾವು ನಿಮಗೆ ನಿಮ್ಮದು ಅಡ್ಮಿಷನ್ ಆಗೋವರೆಗೆ ಎಲ್ಲ ಅಪ್ಡೇಟ್ಸ್ ಮತ್ತು ಗೈಡೆನ್ಸ್ನ ಟೈಮ್ ಫ್ರೀಯಾಗಿ ಕೊಡ್ತಾ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.